ಹಾಯ್ ಆಲ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಕ್ಕಳ ಡಬ್ಬಿ ಕೂಡ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗುವಂಥ ಟೈಮಲ್ಲಿ ಮಾಡಿಕೊಡ್ಬೋದು. ಇದಕ್ಕೋಸ್ಕರ 3 ರೀತಿ ತರಕಾರಿಗಳನ್ನ ನಾನು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ. ಈ ರೀತಿ ಉದ್ದುದಕ್ಕೆ ತೆಳುವಾಗಿ ಕಟ್ ಮಾಡ್ಕೋಬೇಕು. ಟೊಮೆಟೊ ಒಳಗಡೆ ಇರೋವಂಥ ಬೀಜ, ತಿರುಳು ಎಲ್ಲ ತೆಗೆದು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಹೀಗೆ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಒಂದಿದೆ, ಈರುಳ್ಳಿ ಒಂದಿದೆ, ಟೊಮೆಟೊ ಒಂದಿದೆ. ಇದ್ರ ಜೊತೆಗೆ ಮೈನೇಸ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಫಸ್ಟ್ ನಾವು ಕಲಿಸ್ಕೊಂಬಿಟ್ಟು ನಂತರ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ತರಕಾರಿ ತಿನ್ನಲ್ಲ ಅಂತ ಅನ್ನೋ ಮಕ್ಳಿಗೆ ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು. ಹಾಗೆ ಮೇಯ್ನಾಗಿ ಇದಕ್ಕೆ ಟೇಸ್ಟ್ ಕೊಡೋದೆ ಮೇನೇಸ್ ನಮಗೆ ರೆಡಿಮೇಡ್ ಕೂಡ ಸಿಗುತ್ತೆ, ಮನೇಲೂ ಮಾಡ್ಕೋಬೋದು. ಹೋಮ್ ಮೇಡ್ ಮೇನೇಸ್ ಮಾಡೋವಂಥ ವಿಧಾನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸುಮಾರು 3 ರಿಂದ 4 ಟೇಬಲ್ ಸ್ಪೂನಷ್ಟು ಮೇನೇಸ್. ಇದ್ರ ಜೊತೆಗೆ ಮಸ್ಟರ್ಡ್ ಸಾಸ್ ಹಾಕೋತಾ ಇದ್ದೀನಿ. ಇದ್ದರೆ ಹಾಕ್ಕೋಬೋದು, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ಆರಿಗ್ಯಾನೋ ಅಥವಾ ಮಿಕ್ಸ್ಡ್ ಹರ್ಬ್ ಅಂತ ಸಿಗುತ್ತೆ, ಪಾಸ್ತಾ ಪಿಜ್ಜಾಗೆಲ್ಲ ಹಾಕೋದಕ್ಕೆ. ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಒಂದು ಒಳ್ಳೆ ಘಮ ಕೊಡುತ್ತೆ. ಪಿಜ್ಜಾ ಎಲ್ಲ ಹಾಕಿದಾಗ ಘಮ್ ಅಂತಿರುತ್ತಲ್ಲ ಹಾಗೇ. ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪು. ನಾನಿಲ್ಲಿ ಬಿಳಿ ಪೆಪ್ಪರ್ ಪೌಡರ್ ಅಂತೇನು ಹೇಳ್ತಾರೆ, ವೈಟ್ ಪೆಪ್ಪರ್ ಪೌಡರ್, ಅದನ್ನು ಹಾಕಿದ್ದೀನಿ. ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್, ಯಾವುದಾದ್ರು 2ರಲ್ಲಿ 1 ಹಾಕ್ಕೋಬೋದು. ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ನಾವು ಎಷ್ಟು ಸೇರಿಸಿದ್ರೂ ಇದಕ್ಕೆ ಚೆನ್ನಾಗಿರುತ್ತೆ. ಹಸಿಯಾಗಿ ತಿನ್ನುವಂಥ ತರಕಾರಿಗಳು, ಕ್ಯಾಬೇಜ್, ಸ್ವೀಟ್ ಕಾರ್ನ್ ಇಂಥದ್ದನ್ನೆಲ್ಲ ಹಾಕ್ಕೋಬೋದು. ಇದೇ ರೀತಿ ಕಲಿಸ್ಕೊಂಡಾಗಿದೆ. ಈ ಕಲಿಸ್ಕೊಂಡಿರೋವಂಥದ್ದನ್ನು ಬ್ರೆಡ್ ಒಳಗಡೆ ನಾನೀಗ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ ಮಾಡೋದಕ್ಕೆ ದೊಡ್ಡದಾಗಿರೋಂಥ ಅಗಲವಾಗಿರೋಂಥ ಬ್ರೆಡ್ ತೊಗೊಂಡ್ರೆ ಜಾಸ್ತಿ ಸ್ಟಫಿಂಗ್ ಹಿಡಿಸುತ್ತೆ. ಮಕ್ಕಳು ಒಂದು ಸ್ಟಫಿಂಗ್ ಮಾಡಿರುವಂಥ ಸ್ಯಾಂಡ್ವಿಚ್ ತಿಂದರೆ ಸಾಕು, ಹೊಟ್ಟೆ ಫುಲ್ ಅನಿಸುತ್ತೆ. ಫಸ್ಟು ಹೆಂಚು ಬಿಸಿ ಮಾಡಿಕೊಂಡು ಬೆಣ್ಣೆ ಹಚ್ಕೊಳ್ಳೋಣ. ಬೆಣ್ಣೆ ಕರಗಿದ ನಂತರ 2 ಪೀಸಷ್ಟು ಬ್ರೆಡ್ ಹಾಕಿದ್ದೀನಿ. ಬ್ರೆಡ್ ಹಾಕಿದ್ಮೇಲೆ ಸಿಮ್ ಮಾಡ್ಕೋಬೇಕು. ಲೈಟಾಗಿ ಬ್ರೌನ್ ಬಂದರೆ ಸಾಕು. ಹಾಗೆ ಸಣ್ಣ ಉರಿಲಿ ಮಾಡಿದಾಗ ಬೆಣ್ಣೆನಲ್ಲಿ ಇದು ಬೇಯ್ತಾ ಇದ್ದಂಗೆ ಒಂದು ಕ್ರಿಸ್ಪಿನೆಸ್ ಬರುತ್ತೆ. ಬ್ರೆಡ್ಡಲ್ಲಿ ಮೇಲ್ಗಡೆಯಿಂದ ಕ್ರಿಸ್ಪಿ ಇದ್ದರೆ ಒಳಗಡೆ ಇರೋವಂಥ ತರಕಾರಿ ಕ್ರಂಚಿಯಾಗಿ, ಸಾಫ್ಟಾಗಿ, ಜ್ಯೂಸಿಯಾಗಿರುತ್ತೆ. ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಕಡೆ ಈ ರೀತಿ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡು ತಿರುಗಿಸ್ಕೊಂಡಿದ್ದೀನಿ. ಯಾವ ಕಡೆ ಬ್ರೌನ್ ಆಗಿದೆ ಆ ಕಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮೊದಲು ಅದರೊಳಗಡೆ ಟೊಮೆಟೊ ಕೆಚಪ್ ಹಚ್ಕೋತಾ ಇದ್ದೀನಿ. ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಬೇಕಿದ್ರೆ ಆ ತರಕಾರಿ ಜೊತೆಗೇ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಅಪ್ಲೈ ಮಾಡಿ ನಂತರ ನಾವು ಸ್ಟಫಿಂಗ್ ಮಾಡಿದಾಗ ಎಲ್ಲ ಕಡೆಗೂ ಸಾಸ್ ಅಂಟ್ಕೊಂಡಿರುತ್ತೆ, ರುಚಿ ಚೆನ್ನಾಗಿರುತ್ತೆ ತಿನ್ನುವಾಗ. ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ಮಕ್ಳಿಗೆ ಇದರಲ್ಲಿ ಫಿಲ್ ಮಾಡ್ಬೋದು ನಾವು. ಸೊ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ. ಇದೇ ರೀತಿ ಇನ್ನೊಂದು ಕಡೆಗೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು 2 ಕಡೆಗೂ ತಿರುಗಿಸ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಲ್ಲಿ ಅದೆಲ್ಲ ತುಂಬ ಕಾಸ್ಟ್ಲಿ. ಅದ್ರ ಬದಲು ಮನೇಲೇ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ. ಮಕ್ಕಳು ಮನೇಲಿರುವಾಗ ಕೂಡ ಮಾಡಿಕೊಡ್ಬೋದು ಅಥವಾ ಸ್ಕೂಲ್ ಲಂಚ್ ಬಾಕ್ಸ್ಗೆ ಕೂಡ ಹಾಕ್ಕೊಡ್ಬೋದು. ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನೋ ಫಿಲ್ಮ್ ಇಟ್ಕೊಂಡು ನೋಡ್ತಾರೆ ನೋಡಿ. ಹಿಂಗಿಟ್ಟ ಹಿಂಗೆ ಅಲ್ಲ, ಹಿಂಗಿಟ್ಕೋ ಕೈ ಹಿಂಗೆ. ಅಮ್ಮ ಚೆನ್ನಾಗಿದೆಯಮ್ಮ. ಹಾಂ, ಮ್ಯಾಚಿಂಗ್. ಬಾಯ್ ಬಾಯ್. ಇದೆ ಸಾಕು. ಬಾಯ್ 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 ಬ್ರಹ್ಮನ್. ಡ್ರಾಪ್ ಮಾಡೋ. ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಅಷ್ಟೇ. ಯಾರು ಇಲ್ಲ ಅನ್ಕೊಂಡು ಹೋಗ್ತಾ ಇದ್ರು ಗೊತ್ತಾ, ಯಾವಾಗ್ಲೂ ಯಾರಾದ್ರೂ ಇರ್ಬೇಕು ಅಂತ. ಡ್ರಾಪ್ ಮಾಡೋಗಮ್ಮ, ಹೋಗ್ಲಿ. ಥ್ಯಾಂಕ್ ಯು. ನಿನ್ ಗಾಡಿ ತೆಗಿತಾರೋ ಬರ್ತೀನಿ. ಅಮ್ಮ ಈಗ ನೋಡಿ ಗಾಡಿ ತೆಗಿತಾರ. ಇಲ್ಲ ಹೋಗಮ್ಮ. ಮೆಸೇಜ್ ಮಾಡ್ಬೇಕು, ಕೆಳಗೆ ಹೋದ್ರೆ ಬರಲ್ಲ. ಅರ್ಥನೇ ಆಗಲ್ಲ.
ಇದು ಪ್ರಿಯಾ ಮಾಡಿರೋದು ಈ ಅಷ್ಟಡ್. ಇದೇ ಅಲ್ಲಮ್ಮ ಮನೆ ಕುರ್ತಾ ತಗೊಂಡಿದ್ದು ಹೊಸದಾಗಿ. ಹಾಂ, ಹೊಸದು ಶಿವಾಜಿನಗರದಲ್ಲಿ. ಶಿವಾಜಿನಗರ ಅನ್ನಲ್ಲ, ಕಮರ್ಷಿಯಲ್ ಸ್ಟ್ರೀಟ್. ಬಾಯ್. ಪುಷ್ಪಸ್ಗೆ ಎಷ್ಟು ನಿದ್ದೆ ಅಂದರೆ ಕುತ್ಕೊಂಡು ಹತ್ರನೇ ಹಂಗಂಗೆ ಮಲ್ಕೊಂಡ್ಬಿಡುತ್ತೆ. ಪುಷ್ಪಸ್ ಚಿನ್ನಿ ಕಾಲು ಹಿಂಗಂದ್ರೆ ಹಾಗೆ, ಕೈ ಹಿಂಗಂದ್ರೆ ಹಾಗೆ. ಎಷ್ಟು ತುಂಬ ಇಷ್ಟ ಅಂತ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದೆ. ಆದರೆ ಮನೆಯವ್ರಿಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಹಾಗೆ ಉಪ್ಪಿಟ್ಟು ಮನೆಯವ್ರಿಗೆ ಇಷ್ಟ, ಆದರೆ ಮಕ್ಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಇವತ್ತು ಒಬ್ಬೊಬ್ರಿಗೂ ಒಂದೊಂದು ರೀತಿ ತಿಂಡಿ ಮಾಡೋ ಹಾಗಾಯಿತು. ಮಕ್ಕಳಿಗೆ ವೆಜಿಟೇಬಲ್ ಸ್ಯಾಂಡ್ವಿಚ್, ಮನೆಯವ್ರಿಗೆ ಉಪ್ಪಿಟ್ಟು. ಮತ್ತೊಂದು ಕಡೆಗೆ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಗೆ ಏನು ಇಷ್ಟ ಇಲ್ಲ ಅಂತ ಯಾರೂ ಕೇಳೋರೇ ಇಲ್ಲ. ಇಲ್ಲಿ ಏನು ಉಳಿಯುತ್ತೋ ಅದೇ ನಮ್ಮ ಪಾಲು ಅಂತ ಅಂದ್ಕೊಂಡು ತಿನ್ನಬೇಕಷ್ಟೆ. ಸೊ ಇವತ್ತಿನ ಈ ಬ್ರೇಕ್ಫಾಸ್ಟ್ ರೆಸಿಪೀಸ್ ನೀವು ಒಂದ್ಸತಿ ಟ್ರೈ ಮಾಡಿ. ಹಾಫ್ ಬಾಯ್ಲ್ ಮಾಡಿದ್ದಂಥ ಪ್ಯಾನ್ ಕೂಡ ರೀಸೆಂಟಾಗಿ ಬೈ ಮಾಡಿದೆ, ಪ್ರೆಸ್ಟೀಜ್ ಕಂಪ್ನಿಯದ್ದು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹೇಗಿದೆ ಆ ಪ್ಯಾನ್ ಅಂತ. ಈ ವಿಡಿಯೋ ನೆನೆ ಸಾಯಂಕಾಲ ಮಾಡಿದ್ದು. ಪ್ರಿಯಾ ಅವಳ ಫ್ರೆಂಡ್ಗೆ ಗಿಫ್ಟ್ ಮಾಡಲಿಕ್ಕೆ ಅಂತಲೇ ಹೋಮ್ ಮೇಡ್ ಕ್ಯಾಂಡಲ್ಸ್ ಮಾಡ್ತಾಯಿದ್ದಾಳೆ. ಇವರು ಆಟ ಆಡ್ತಿರೋವಂಥ ಕ್ರಿಸ್ಮಸ್ ಸೀಕ್ರೆಟ್ ಸಾಂಟಾ ಗೇಮ್ ಎಂಡ್ ಆಫ್ ದ ಡೇ ಗಿಫ್ಟ್ಸನ್ನ ಕೊಡ್ತಾರೆ. ಆ ಗಿಫ್ಟ್ ಕೊಡುವಂಥ ಟೈಮಲ್ಲಿ ಅವಳೇ ಮಾಡಿರೋಂಥ ಕ್ಯಾಂಡಲ್ ಕೊಡಬೇಕು ಅಂತನಕ್ಕೋಸ್ಕರ ಇದನ್ನೇ ರೆಡಿ ಮಾಡ್ಕೊಂಡಿದ್ದಾಳೆ. ಪ್ರಿಯಾ ಸೀಕ್ರೆಟ್ ಸ್ಯಾಂಟಾ ಆಗಿ ಮಾಡಿರೋಂಥ ಗಿಫ್ಟ್ಸ್ ಕೆಲವು ಇಲ್ಲಿದೆ. ಇಲ್ಲಿ ಒಂದು ನೋಟ್ ಕೂಡ ಬರೆದಿದ್ದಾಳೆ. ಇದ್ರ ಜೊತೆಗೆ ಒಂದು ಸ್ಯಾಂಟಾ ಹಾಕಿದ್ದಾಳೆ, ಮೆರಿ ಕ್ರಿಸ್ಮಸ್ ಅಂತ. 22ಗೆ ಇವರು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಯಾರು ರಿಯಲ್ ಸ್ಯಾಂಟಾ ನನಗೆ ಯಾರು ಗಿಫ್ಟ್ ಮಾಡ್ತಿರೋದು ಅಂತ ಅನ್ನೋದು 22 ಗೊತ್ತಾಗುತ್ತೆ. ಇದು ಪ್ರಿಯಾನೇ ಕಾರ್ಡ್ಬೋರ್ಡ್ ಮೇಲೆ ಬರೆದಿರೋದು. ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ಸೊ ಇಲ್ಲೊಂದು ನೋಟ್ ಬರ್ದಿದ್ದಾಳೆ. ಅವಳು ಕ್ಯಾಂಡಲ್ ಮಾಡಿರೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾಳೆ. 3 ಕಲರ್ ಮಿಕ್ಸ್ ಮಾಡಿ ಮಾಡಿರೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ದುಡ್ಡು ಕೊಟ್ಟು ತೊಗೊಂಡು ಬರೋದು ತುಂಬ ಸುಲಭ, ಓನಾಗಿ ಮಾಡಿದಾಗ ತುಂಬ ಖುಷಿ ಇರುತ್ತೆ. ಹಾಗೆ ಮೆಮೊರಬಲ್ ಅನಿಸುತ್ತೆ. ಇದೊಂದು ಬ್ಲೌಸ್ ಪೀಸ್ ಅಷ್ಟೇ ಮೇಲ್ಗಡೆ ಅವಳು ಕವರ್ ಮಾಡಿರೋದು. ಸೊ ತುಂಬ ಸಿಂಪಲಾಗಿ ಮಾಡಿದರೂ ಕೂಡ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದು ಕ್ಯಾಂಡಲ್ ಸುಮಾರು ಅವಳ ಫ್ರೆಂಡ್ ಕೂಡ ಸಾಕಷ್ಟು ಈ ಥರ ಕಲೆಕ್ಷನ್ಸ್ ಮಾಡಿದಾಳಂತೆ. ಅವಳಿಗೇನು ಇಷ್ಟ ಅಂತ ತಿಳ್ಕೊಂಡು ಒಂದು ಹೋಮ್ ಮೇಡ್ ಕ್ಯಾಂಡಲ್ ಮಾಡ್ಯಾಳೆ. ಹಾಗೆ ಇನ್ನೊಂದು ಅದ್ರ ಜೊತೆಗೆ ಒಂದು ಗಿಫ್ಟ್ ಕೊಡ್ತೀಯಾಳೆ. ಗಿಫ್ಟ್ ಏನಂತಂದರೆ ಅದರಲ್ಲೂ ಈ ರೀತಿ ಒಂದು ನೋಟ್ ಬರೆದು, ಎವ್ರಿಥಿಂಗ್ ಯು ಹ್ಯಾವ್ ಯುವರ್ ಟೀ ಆರ್ ಕಾಫಿ, ಐ ಹೋಪ್ ಇಟ್ ರಿಮೆಂಬರ್ ಯು ಆಫ್. ಅಂದರೆ ಪ್ರತಿ ಸರ್ತಿ ನೀನು ಕಾಫಿ ಅಥವಾ ಟೀ ಕುಡಿಯೋವಾಗ ನಿನಗೆ ಇದ್ರ ನೆನಪಾಗ್ಬೋದು ನಿನ್ನ ಫ್ರೆಂಡ್ ಕೊಟ್ಟಿರೋದು ಅಂತ ಅನ್ನೋಕ್ಕೋಸ್ಕರ ಇದರಲ್ಲಿ ಒಂದು ನೋಟ್ ಬರೆದು ಈ ಥರದೊಂದು ಕಾಫಿ ಮಗ್ ಕೊಟ್ಟಿಯಾಳೆ. ತುಂಬ ಚೆನ್ನಾಗಿದೆ. ಸೊ ಈ ಕಾಫಿ ಮಗ್ ಜೊತೆಗೆ ಹೋಮ್ ಮೇಡ್ ಕ್ಯಾಂಡಲ್ ಮತ್ತು ಸ್ವಲ್ಪ ಗಿಫ್ಟ್ಸ್ ಮತ್ತು ಚಾಕ್ಲೇಟ್ಸ್ ಎಲ್ಲ ಇಂಥದನ್ನೆಲ್ಲ ತೊಗೊಂಡೋಗಿ ಕೊಡಬೇಕು ಅಂತ ಹೇಳ್ತಾ ಇದ್ಲು. ಇದನ್ನೇ ಗಿಫ್ಟ್ ರ್ಯಾಪ್ ಮಾಡಬೇಕು. ಗಿಫ್ಟ್ ರ್ಯಾಪ್ ಮಾಡಿ ನಾಳೆ ಅವ್ರಿಗೆ ಯಾರು ರಿಯಲ್ ಸ್ಯಾಂಟಾ ಇರ್ತಾರಲ್ಲ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಸೊ ಪ್ರಿಯನ್ಗೂ ಗೊತ್ತಿಲ್ಲ ಯಾರು ಅಂತ. ಈ ಥರದನ್ನೆಲ್ಲ ರೆಡಿ ಮಾಡಿಟ್ಟಾಳೆ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ನಿನ್ನೆ ಇದೇ ಟೈಮಲ್ಲಿ ಕೂತ್ಕೊಂಡು ಇನ್ನೊಂದು ಮಾಡಲು ಅದು ಇದೇನಂತಂದರೆ ಕ್ಲೇಯಿಂದ ಮಾಡಿರೋಂಥ ಜ್ಯುವೆಲ್ರಿ ಹೋಲ್ಡರ್. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಏನಾದ್ರು ಜ್ಯುವೆಲ್ರಿ ಬಿಚ್ಚಿ ಇಡಬೇಕು ಅಂತಂದರೆ ಇದ್ರೊಳಗಡೆ ಇಡೋವಂಥದ್ದು. ಸುಮ್ಮನೆ ವೇಸ್ಟಾಗಿತ್ತು, ಸ್ವಲ್ಪ ಕಲಿಸಿದ್ದು. ಇಯರಿಂಗ್ ಒಂದು ಮಾಡ್ತಾಯಿದ್ಲು. ಅದನ್ನು ಉಳಿದಿದ್ದನ್ನು ಈ ಥರ ಅದು ಸ್ವಲ್ಪ ಬೇಗ ಒಂದು ಟೈಮ್ ಬಿಟ್ಟು ಸಾಕು. ಏನಾದ್ರು ಜ್ಯುವೆಲ್ರಿ ಮಾಡೋದಕ್ಕೆ ಅಂತ ಕಲಿಸಿರೋದನ್ನು ಸ್ವಲ್ಪ ಹೊತ್ತು ಬಿಟ್ಟರು ಇದು ಗಟ್ಟಿಯಾಗಿ ವೇಸ್ಟ್ ಆಗುತ್ತೆ. ಆ ವೇಸ್ಟ್ ಆಗೋಂಥದ್ದನ್ನು ಈ ಥರ ಪ್ಲೇಟ್ ಥರ ಮಾಡಿದ್ಲು.
ಇದು ನಮಗೆ ಸ್ವಲ್ಪ ಬೆಂಡಾದಂಗೆ ಬೌಲ್ ಥರ ಇದೆ. ಹಾಗೆ ಇದು ಡಬಲ್ ಕಲರ್ ಇರೋದ್ರಿಂದ ನೋಡೋಕೆ ಒಂಥರ ಮಾರ್ಬಲ್ ಥರ ಇತ್ತು ಅಂತ ಹೇಳಿ ಇದರಲ್ಲಿ ಗೋಲ್ಡ್ ಪೇಂಟಲ್ಲಿ ಅಲ್ಲಲ್ಲಿ ಈ ಥರ ಇಂಪ್ರೆಷನ್ಸ್ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಕಾಣ್ತದೆ, ನೋಡೋಕೆ ಒಳ್ಳೆ ಮಾರ್ಬಲ್ ಪೀಸ್ ಥರನೇ ಇದೆ. ಇದು ಮಾಡಿರೋದು ಹೇಗೆ ಅಂದರೆ ಈ ರೀತಿ ನಮಗೆ ಫೆವಿಕ್ರಿಲ್ದು ಈ ಥರ ಏನು ಹೇಳ್ತಾರೆ ಜ್ಯುವೆಲ್ರಿ ಮೇಕಿಂಗ್ಗೆ ಅಂತಲೇ ಸಿಗುತ್ತೆ. ಎಪಾಕ್ಸಿ ಕ್ಲೇ ಅಂತಲೇ ನಮಗೆ ಜ್ಯುವೆಲ್ರಿ ಮಾರ್ಕೆಟಲ್ಲಿ ಅಂದರೆ ಜ್ಯುವೆಲ್ರಿ ಮಾಡೋದಕ್ಕೆ ಅಂತಲೇ ಸಿಗುತ್ತೆ. ಇದನ್ನು ನಾನು ಅಮೆಝಾನಿಂದ ತರಿಸಿದ್ದೆ. ಇದರಲ್ಲಿ 2 ಥರ ಇರುತ್ತೆ, ಬ್ಲ್ಯಾಕ್ ಇರುತ್ತೆ, ಒಂದು ವೈಟ್ ಇರುತ್ತೆ. ಇದೆರಡನ್ನು ನಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಕಲಿಸ್ಕೊಂಡು ಮಿಕ್ಕಿದ್ದನ್ನು ಹೀಗೆ ಪ್ಯಾಕ್ ಮಾಡಿ ಇಡಬೇಕು. ಗಾಳಿಗೆ ಬಿಟ್ಬಿಟ್ರೆ ಗಟ್ಟಿಯಾಗಿ ವೇಸ್ಟ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಸುಮಾರು ವೇಸ್ಟ್ ಆಗೋವಂಥದ್ದನ್ನೆಲ್ಲ ನೋಡಿ ಹೀಗೆ ಬಾಲ್ಸ್ ಥರ ಮಾಡಿಟ್ಟಿದ್ದಾಳೆ, ಮಣಿಗಳ ಥರ ಮಾಡಿಟ್ಟಿದ್ದಾಳೆ. ಸುಮಾರು ಇನ್ನೂ ಮಾಡೋವಂಥದ್ದು ಬಾಕಿ ಇದೆ. ಯಾವಾಗ ಉಳಿಯುತ್ತೆ ಅಂಥ ಟೈಮಲ್ಲಿ ಈ ಥರದ್ದೆಲ್ಲ ಮಾಡ್ತಿರ್ತಾಳೆ. ಇನ್ನೊಂದು ಗಣೇಶನ ಕೂರಿಸೋದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಮಾಡಿದ್ದಾಳೆ, ಅದು ಮೇಲ್ಗಡೆ ಬೆಡ್ರೂಮಲ್ಲಿದೆ. ಇದು ರೀಸೆಂಟಾಗಿ ನಿನ್ನೆ ರಾತ್ರಿ ಮಾಡಿದ್ದು. ಅವಳು ಮಾಡಿರೋಂಥ ಜ್ಯುವೆಲ್ರೀಸ್ ಇದೆಲ್ಲ ಇವತ್ತು ಹಾಕ್ಕೊಂಡು ಹೋಗಿರೋದು ಕೂಡ ಅವಳೇ ಮಾಡಿದ್ದು. ಇದು ಕೂಡ ತುಂಬ ಇಂಟ್ರೆಸ್ಟಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಲಾಕ್ಡೌನ್ ಟೈಮಲ್ಲಿ. ಆಮೇಲೆ ಕಾಲೇಜ್ ಶುರುವಾಯಿತು, ಜೊತೆಗೆ ಇದನ್ನೇ ಬಿಸ್ನೆಸ್ ಮಾಡಬೇಕು ಅಂತಲೇ ಅವಳು ಇದಕ್ಕೆ ಬಂಡವಾಳ ಕೂಡ ಹಾಕಿಸ್ಕೊಂಡ್ಳು. ತುಂಬ ಚೆನ್ನಾಗಿ ಮಾಡ್ತಾರೆ ಟೈಮ್ ತೊಗೊಂಡು. ಬಟ್ ಇದೆಲ್ಲ ಅಷ್ಟೇ ಕಾಸ್ಟ್ಲಿ ಕೂಡ. ಸೊ ಕ್ಲೇಯಿಂದ ಹಿಡಿದು ಪೇಂಟಿಂದ ಹಿಡಿದು ಪ್ರತಿಯೊಂದು ತುಂಬ ಕಾಸ್ಟ್ಲಿ. ಒಂದೊಂದು ಸೆಟ್ ನಾವು ಜ್ಯುವೆಲ್ರಿ ಹೊರಗಡೆ ತೊಗೋಬೇಕು ಅಂದರೆ 150 ರೂಪಾಯಿ ಮೇಲೇ. ಅವಳದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ಲು ಇದಕ್ಕೋಸ್ಕರನೇ, ಅವಳ ಬಿಸ್ನೆಸ್ಗೆ ಅಂತ. ಎಲ್ಲ ರೇಟ್ ಜಾಸ್ತಿ ಅಂತ ಇದ್ರು. ಸೊ ಬೀದಿ ಕಡೆ ಸಿಗೋವಂಥ ಜ್ಯುವೆಲ್ರಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿನೇ, ಯಾಕಂದರೆ ಇದು ಕ್ಲೇಯಿಂದ ಹ್ಯಾಂಡ್ಮೇಡ್ ಮಾಡಿರೋದ್ರಿಂದ, ಕ್ಲೇ ಉಪಯೋಗಿಸಿ ಹ್ಯಾಂಡ್ಮೇಡ್ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಎಲ್ಲರೂ ರೇಟ್ ಜಾಸ್ತಿ ಅನ್ನೋಕ್ಕೆ ಶುರುವಾದರು. ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಯಿತು, ನಾನು ಅಷ್ಟೊಂದು ಕಷ್ಟಪಟ್ಟು ಮಾಡಿ ಕಡಿಮೆ ಬೆಲೆ ಕೇಳಿದ್ರೆ ನನಗೂ ಇಷ್ಟ ಆಗಲ್ಲ ಕೊಡೋದಕ್ಕೆ ಅಂತ ಹೇಳಿ ಅವಳೇ ಮಾಡಿಕೊಂಡು ಹಾಕೋತಾ ಇದ್ದಾಳೆ. ಸೊ ಒಂದು ಬಿಸ್ನೆಸ್ ಮಾಡಬೇಕು ಅಂತಲೇ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡಿದ್ಲು. ಬಟ್ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿದ್ದಾಳೆ. ನೋಡಬೇಕು ಮುಂದೆ ಯಾವಾಗಲಾದ್ರು ಇಂಟ್ರೆಸ್ಟ್ ಬಂದಾಗ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಾವು ಓನ್ ಐಡಿಯಾಸ್ನ ಉಪಯೋಗಿಸ್ಕೊಂಡಿದ್ದೇನೆ, ಎಲ್ಲಿಂದ ಹೋಗಿ ಕಲಿಯೋಂಥದ್ದಲ್ಲ. ಅವಳಾಗಿ ಇದೆಲ್ಲ ಡಿಸೈನ್ಸ್ ಓನಾಗಿ ಮಾಡಿರೋದು. ಇನ್ನೂ ಇದೆಲ್ಲ ಇನ್ಕಂಪ್ಲೀಟ್ ಆಗಿದೆ, ಇದಕ್ಕಿನ್ನೂ ಪೇಂಟ್ ಮಾಡಿಲ್ಲ. ಹಾಗೆ ಸ್ಟಡ್ಸ್ ಇದನ್ನೇ ಬ್ಯಾಕ್ ಸೈಡಲ್ಲಿ ಅಂಟಿಸಿಲ್ಲ. ಇದೆಲ್ಲ ಅಷ್ಟೇ ಒಂದೊಂದು ಸೆಟ್ ಅಂತ ಅಂದ್ಕೊಂಡು ಮಾಡಿರೋದು. ಇದೆಲ್ಲ ಪುಟ್ಟ ಸ್ಟಡ್ಸ್ ಪ್ರತಿದಿನ ಹಾಕ್ಕೊಂಡು ಹೋಗುವಂಥದ್ದು. ಇದು ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ಲು. ನೆನ್ನೆ ನೋಡ್ತಾ ಇದ್ದೆ ನಾನು ಇದನ್ನೆಲ್ಲ. ಆಗಷ್ಟೇ ಪೇಂಟ್ ಈ ಥರದನ್ನೇ ಸಿಗುತ್ತೆ ಪೇಂಟ್ ಎಲ್ಲ, ಅದನ್ನು ಮಾಡಿ ಬ್ಯಾಕ್ ಸೈಡಲ್ಲಿ ಅಂಟಿಸೋದಕ್ಕೂ ಸಿಗುತ್ತೆ. ಅದನ್ನೆಲ್ಲ ತಂದುಕೊಟ್ಟಿದ್ದೆ ನಾನು, ತರಿಸ್ಕೊಟ್ಟಿದ್ದೆ ನಾನು ಅದನ್ನೆಲ್ಲ. ಸೊ ಕಲ್ತ್ಕೊಂಡ್ಲು, ಇದನ್ನೆಲ್ಲ ಮಾಡುವಂಥದ್ದು ಕಲ್ತ್ಕೊಂಡಿದ್ದಾಳೆ, ಹಾಕ್ಕೊಂಡು ಹೋಗ್ತೀವಳೆ ಕಾಲೇಜ್ಗೂ ಕೂಡ. ಒಂದು ಖುಷಿ ಅಂತೂ ಇದೆ, ನಾನೇ ಮಾಡಿ ಹಾಕ್ಕೊಂಡು ಹೋಗ್ತಿದ್ದೀನಿ ಅಂತ ಅನ್ನೋದು. ಬಿಸ್ನೆಸ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅವಳಿಗೊಂದು ಖುಷಿ ಇತ್ತು, ಏನಾದ್ರು ಒಂದು ಮಾಡಬೇಕು ಅಂತ ಅನ್ನೋದು. ಸದ್ಯಕ್ಕೆ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿದ್ದಾಳೆ. ಇದು ಇವಾಗ ಹೊಸದಾಗಿ ಮಾಡಿರೋಂಥ ಒಂದು ಏನು ಹೇಳ್ತಾರೆ ಕ್ಯಾಂಡಲ್ ಮೇಕಿಂಗ್, ಇದು ಒಂದು ಹೊಸ ಕ್ಯಾಂಡಲ್ ಮಾಡಿದ್ದಾಳೆ. ಇದೊಂದು ಜ್ಯುವೆಲ್ರಿ ಸ್ಟ್ಯಾಂಡ್. ಸೊ ಇದು ಸೀಕ್ರೆಟ್ ಸ್ಯಾಂಟಾ ಆಗಿ ಪ್ರಿಯಾ ಕೊಡ್ತಿರೋಂಥ ಗಿಫ್ಟ್ ಅವಳ ಫ್ರೆಂಡ್ಗೆ. ಹಾಗೆ ಈ ಒಂದು ಗಿಟಾರ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಗಿಟಾರ್ ಅಲ್ಲ, ಆ್ಯಕ್ಚುಲಿ ಇದು ಗಿಟಾರ್ ಅಲ್ಲ, ಇದು ಯುಕೋಲೇಲೆ ಅಂತಲೇ ಯುಕೋಲೇಲೆ ಅಂತಲೂ ಏನೋ ಹೇಳ್ತಾರೆ. ಇದನ್ನು ಪುಟ್ಟ ಗಿಟಾರ್ ಥರ ಕಾಣಿಸೋದ್ರಿಂದ ಗಿಟಾರ್ ಅಂತಾರೆ. ಇದಕ್ಕೆ ಹೆಸರು ಯುಕೋಲೇಲೆ. ಇದರ ಪ್ರೈಸ್ ಕೂಡ ತುಂಬ ಕಡಿಮೆ, ಯಾರು ಬೇಕಾದ್ರೆ ತೊಗೋಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸುಮಾರು ಜನ ಕೇಳ್ತಾನೆ ಇದ್ದಾರೆ, ಆದರೂ ಕೂಡ ಅಮೆಝಾನ್ ನಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಕೆಳಗಡೆ ನಂದು ಅಮೆಝಾನ್ ಅಂತ ಅಂದ್ಬಿಟ್ಟು ಒಂದು ಲಿಂಕ್ ಓಪನ್ ಮಾಡಿದ್ರೆ ಸಾಕು, ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಅಲ್ಲಿ ಹಾಕಿರ್ತೀನಿ. ಈವನ್ ಇದರಿಂದ ಕೂಡ ನಾನು ಏನು ಕ್ಲೇ ಪರ್ಚೇಸ್ ಮಾಡಿದ್ದೀನಿ ಅದನ್ನು ಕೂಡ ಅದರಲ್ಲಿ ಹಾಕಿದ್ದೀನಿ. ಲಿಂಕಲ್ಲಿ ಚೆಕ್ ಮಾಡ್ಕೋಬೋದು. ನಾವೇ ತರಿಸ್ಕೊಂಡ್ರೆ ಈ ಥರ ಕ್ಲೇ ತರಿಸ್ಕೊಂಡು ಪೇಂಟ್ ಹಾಕ್ಕೊಂಡು ಈ ಥರ ಓನ್ ಜ್ಯುವೆಲ್ರೀಸ್ ಮಾಡ್ಕೋಬೋದು. ಬ್ಯಾಕ್ ಸೈಡಲ್ಲಿ ಹೇಗೆ ಮಾಡಿರೋಳೆ ಅಂತಲೂ ತೋರಿಸ್ತೀನಿ. ಇದು ಕ್ಲೇಯಿಂದ ಇದು ಎರಡನ್ನ ಕಲಿಸ್ಕೊಂಡು ಈ ರೀತಿ ಆಗುತ್ತೆ. ವೈಟ್ ಇರುತ್ತೆ, ಬ್ಲ್ಯಾಕ್ ಮತ್ತು ವೈಟನ್ನು ಕಂಬೈನ್ ಮಾಡಿದಾಗ ಆ ನಂತರ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡಿ ಕಟ್ ಮಾಡಿ, ಆಮೇಲೆ ಅದನ್ನು ಸ್ವಲ್ಪ ಶೇಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೈಡ್ಸ್ ಎಲ್ಲ ಎಡ್ಜಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ಬ್ಯಾಕ್ ಸೈಡ್ಗೆ ಅಂಟಿಸ್ಲಿಕ್ಕೂ ಈ ಥರ ನಮಗೆ ಹೊರಗಡೆ ಶಾಪ್ಸಲ್ಲೂ ಸಿಗುತ್ತೆ. ಹಾಗೆ ಏನು ಜ್ಯುವೆಲ್ರಿ ಮೇಕಿಂಗ್ಗೆ ಅಂತಲೇ ಸಿಗುತ್ತೆ. ಬ್ಯಾಕ್ ಸೈಡಲ್ಲಿ ತಿರುಪು ಮತ್ತು ಈ ಥರದ್ದೆಲ್ಲ ಇದನ್ನೇ ನಾವೇ ಹಾಕ್ಕೊಂಡ್ರೆ ಹ್ಯಾಂಡ್ಮೇಡ್ ಜ್ಯುವೆಲ್ರೀಸ್ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಎಷ್ಟು ಕ್ಯೂಟಾಗಿರುತ್ತೆ ನೋಡಿ. ಸೊ ಇದೆಲ್ಲ ಪ್ರಿಯಾ ಮಾಡಿರೋಂಥ ಹ್ಯಾಂಡ್ಮೇಡ್ ಜ್ಯುವೆಲ್ರೀಸ್ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಇನ್ಕಂಪ್ಲೀಟ್ ಆಗಿರೋದು. ಈ ಥರ ಇರುತ್ತೆ, ಬ್ಯಾಕ್ ಸೈಡ್ಗೆ ಅಂಟಿಸ್ಲಿಕ್ಕೆ ತಿರುಪು ಥರ ಇರುತ್ತೆ, ಹುಕ್ ಥರ ಇರುತ್ತೆ. ಯಾವ ಥರ ಬೇಕಾದ್ರೆ ಹ್ಯಾಂಗಿಂಗ್ ಥರ ಬೇಕಂದ್ರೂ ಮಾಡ್ಕೋಬೋದು. ಹ್ಯಾಂಗಿಂಗ್ ಕೂಡ ಒಂದು ಮಾಡಿದಾಳೆ. ಎಲ್ಲಿ ಅದು
ಹಾಂ, ಇದು ಈ ಥರನೂ ಸಿಗುತ್ತೆ ಹ್ಯಾಂಗಿಂಗಿಗೆ ಅಂತ. ಸೊ ಈ ಥರ ಮೇಲ್ಗಡೆ ಹೋಲ್ ಮಾಡಿಕೊಂಡ್ರೆ ಇದು ಕೂಡ ಇನ್ಕಂಪ್ಲೀಟ್ ಆಗಿದೆ, ಬ್ಯಾಕ್ ಸೈಡಲ್ಲಿ ಪೇಂಟ್ ಮಾಡಿಲ್ಲ. ಹೋಲ್ ಮಾಡಿಕೊಂಡು ಈ ಥರ ನಾವೇ ಹ್ಯಾಂಗಿಂಗ್ ಥರನೂ ಮಾಡ್ಕೋಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಆಗಿದೆ. ಅಲ್ಲಿ ಒಂದ್ ಕಡೆ ಸ್ಟವ್ ಮೇಲೆ ಹಾಲಿಟ್ಟಿದ್ದೆ, ಮತ್ತೊಂದ್ ಕಡೆ ಸಾರ್ ಬಿಸಿಗಿಟ್ಟಿದ್ದೀನಿ. ಅದೆರಡನ್ನು ನೋಡ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಿರೋ ರೀಸನ್ ಏನಂದ್ರೆ, ಮುಂಚೆ ನಾವು ಇಲ್ಲಿ ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ವಿ. ಕಿಚನ್ಗೆ ಹತ್ರನೇ ಇರುತ್ತೆ, ನಂಗೆ ಸರ್ವ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲೇ ಟೇಬಲ್ ಹಾಕಿದ್ದೆ. ಬಟ್ ಎಷ್ಟು ಇಕ್ಕಟ್ಟಾಗ್ತಿತ್ತು ಅಂದ್ರೆ, ನಾವು ಟೇಬಲ್ನ ಕ್ರಾಸ್ ಮಾಡ್ಕೊಂಡು ಓಡಾಡ್ಬೇಕಾಗಿತ್ತು. ಪೂಜೆ ರೂಮ್ಗೆ ಹೋಗ್ಬೇಕಾದ್ರೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೆ, ಅಥವಾ ಲಿವಿಂಗ್ ರೂಮ್ಗೆ ಸಡನ್ ಆಗಿ ಓಡೋಕೆ ಆಗ್ತಿರ್ಲಿಲ್ಲ. ಅಡ್ಡ ಇದ್ರಿಂದ ಇವಾಗ ಟೇಬಲ್ನ ಹಾಲ್ಗೆ ಹಾಕ್ಬಿಟ್ಟಿದೀವಿ. ಸೊ ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಜೊತೆಗೆ ನಂಗೆ ಕಿಚನ್ ಅಲ್ಲಿ ನೋಡ್ಕೊಂಡು ವಿಡಿಯೋ ಮಾಡಕ್ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇವಾಗ ಏನಂತಂದ್ರೆ, ರೀಸೆಂಟ್ ಆಗಿ ನಾನು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅಮೆಝಾನ್ ಅಲ್ಲಿ. ಸೊ ಆ ಟೈಮಲ್ಲಿ ಮತ್ತೊಂದು ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಆ ಹಾಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ವಿಂಟರ್, ಚಳಿಗಾಲ ಆಗಿರೋದ್ರಿಂದ ಚಳಿಗಾಲಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟು ನಾನು ಇವಾಗ ಶಾಪಿಂಗ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಅಮೆಝಾನ್ ಅಲ್ಲಿ ಒಂದು ಸೇಲ್ ನಡೀತಾ ಇದೆ. ಅಮೆಝಾನ್ ವಾರ್ಡ್ರೋಬ್ ರಿಫ್ರೆಶ್ ಸೇಲ್ ಅಂತ ನಡೀತಾ ಇದೆ. 50 to 80% ವರೆಗೂ ನಮಗೆ ಸೇಲ್ ಇದೆ. ತುಂಬಾನೇ ರೀಸನಬಲ್ ಆಗಿ ನಮಗೆ ಇದೆಲ್ಲ ಪ್ರಾಡಕ್ಟ್ ಸಿಕ್ತು. ಜೊತೆಗೆ ಇನ್ನೊಂದಷ್ಟು ಕುರ್ತೀಸ್ನ ಕೂಡ ಆರ್ಡರ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ನಾನು ಮಾಡೋಂಥ ಕುರ್ತೀಸ್ ಎಲ್ಲಾನು ಫ್ರೀ ಆಗಿರುತ್ತೆ, ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಜೊತೆಗೆ ಎಲ್ಲ ಸೀಸನ್ ಅಲ್ಲಿ ಹಾಕೊಳ್ಳೋ ಥರದ್ದು ಇರುತ್ತೆ. ಆ ಕುರ್ತೀಸ್ ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತಾ ಇದೆ. ಸುಮಾರು ಒಂದು 3-4 ಕುರ್ತಿ ಆರ್ಡರ್ ಮಾಡಿದ್ದೀನಿ. ಅದು ಬಂದಾಗ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಬಂದಿರೋಂಥ ಪ್ರಾಡಕ್ಟ್ ಏನೇನು ಅಂತ ನೋಡೋಣ. ಇದೆಲ್ಲ ನಾನು ನೀವೆಲ್ಲ ನೋಡಿರ್ತೀರಾ, ಆದ್ರೂ ಕೂಡ ಡಿಸ್ಕೌಂಟ್ ಅಲ್ಲಿ ಇರೋದ್ರಿಂದ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೇ ಬಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ನೀವು ತಗೋಬಹುದು. ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಇದು ನನ್ನ ಜಾಕೆಟ್. ಫಸ್ಟ್ ಟೈಮ್ ಈ ತರದ ಒಂದು ಕಲರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಆಕ್ಚುಲಿ ಕಲರ್ ಸೆಲೆಕ್ಟ್ ಮಾಡಿದ್ದು ಪ್ರಿಯಾ. ಸೊ ಈ ತರ ಹುಡಿ ಕೂಡ ನಾನು ಇದೆ ಫಸ್ಟ್ ಟೈಮ್ ಹಾಕೋತಾ ಇರೋದು. ಯೂಶಲಿ ಸ್ವೆಟರ್ ಹಾಕೋತಾ ಇದ್ದೆ. ಇದು ಕಾಟನ್ ಮೆಟೀರಿಯಲ್ ಆಗಿದ್ರು ಕೂಡ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಳಗಡೆ ಒಂದು ವೆಲ್ವೆಟ್ ತರ ಇದೆ ನೋಡಿದ್ರೆ. ಸೊ ಒಳಗಡೆ ವೆಲ್ವೆಟ್ ಮೆಟೀರಿಯಲ್ ಇದೆ, ಮೇಲ್ಗಡೆ ಕಾಟನ್ ಇದೆ. ಒಳಗಡೆ ಹಾಕೊಳ್ಳೋಕೆ ನಮಗೆ ತುಂಬಾ ಬೆಚ್ಚಗಿದೆ ಅಂತ ಅನ್ಸುತ್ತೆ. ನಂಗೆ ಈ ತರದ್ ಇಷ್ಟ ಇಲ್ಲ, ಆದ್ರೂ ಕೂಡ ಈ ಸತಿ ತಗೊಳ್ಳಿಮ್ಮ ಅಂತ ಹೇಳಿ ಪ್ರಿಯಾ ಈ ತರದನ್ನ ಸೆಲೆಕ್ಟ್ ಮಾಡಿಯಾಳೆ. ಸ್ನೋಫಿನ ಮಲ್ಕೊಂಡಿಯಾಳೆ. ಸೊ ಇದನ್ನ ಸ್ವೆಟ್ ಶರ್ಟ್ ಅಂತಾನೆ ಹೇಳ್ತಾರೆ. ಸೊ ಇದಕ್ಕೆ ಮುಂದೆ ಜಿಪ್ ಇದೆ, ಫುಲ್ ನಮ್ಗೆ ದೊಡ್ಡದಾಗಿದೆ. ಯಾಕಂದ್ರೆ ನಾನು ತಗೊಳ್ಳೋ ಸೈಜ್ ಎಲ್ಲ ಸ್ವಲ್ಪ ಫ್ರೀ ಸೈಜ್ ತಗೋತೀನಿ. XXL, ಯಾವ್ದು ಮೈಗೆ ಅಂಟ್ಕೊಳ್ಳೋ ತರ ಇರಬಾರ್ದು, ನಂಗೆ ಲೂಸ್ ಆಗಿರ್ಬೇಕು. ಇದು XXL ಸೈಜ್ ಅಲ್ಲಿ ಇದೆ. ಇದರಲ್ಲಿ ವೈಟ್ ಮತ್ತೆ ಬ್ಲೂ ಕಲರ್ ಕೂಡ ಇದೆ. ಆಕ್ಚುಲಿ ಪ್ರಿಯಾ ನನಗೆ ಈ ಕಲರ್ ಚೂಸ್ ಮಾಡ್ಕೊಟ್ಟಿದ್ದು. ಸೊ ಪಿಂಕ್ ಕಲರ್ ನಾನು ಫಸ್ಟ್ ಟೈಮ್ ಈ ತರದೊಂದು ತಗೊಂಡಿರೋದು. ಯೂಶಲಿ ಸ್ವೆಟರ್ ಹಾಕೋತಿದ್ದೆ, ಬಟ್ ಈ ಸತಿ ಯಾವುದನ್ನು ಯೂಸ್ ಮಾಡಿಲ್ಲ. ಈ ವರ್ಷ ಪೂರ್ತಿಯಾಗಿ ಯಾವ್ದು ಸ್ವೆಟರ್ ತೆಗೆದ್ಬೇಡ ಅಂತ ಅನ್ಕೊಂಡೆ. ಮೊನ್ನೆಯಿಂದ ಒಂದು 2-3 ಡೇಸ್ ಇಂದ ಚಳಿ ಜಾಸ್ತಿ ಆಗಿದೆ. ಸೊ ಈ ವಿಂಟರ್ ಟೈಮಲ್ಲಿ ಒಂದು ಬೈ ಮಾಡಿ ಇಟ್ಕೊಂಡಿದ್ರೆ ನಮಗೆ ಮಳೆಗಾಲಕ್ಕೂ ಆಗುತ್ತೆ, ಚಳಿಗಾಲಕ್ಕೂ ಆಗುತ್ತೆ. ಹಾಗೆ ಈ ಡಿಸ್ಕೌಂಟನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ನಾನು ಒಂದು ತಗೊಂಡೆ. ಇದು ಸ್ವೆಟ್ ಶರ್ಟ್ ಅಂತಾನೆ ಇದಕ್ಕೆ ಹೆಸರಿದೆ, ಬಟ್ ಇದು ನಮಗೆ ಸ್ವೆಟರ್ ಥರನೇ ಬೆಚ್ಚಗಿರುತ್ತೆ. ಇದು ನಂದು, ಇದು ಪ್ರಿಯಂದು. ಇದು ಕಾಲೇಜ್ ಕೂಡ ಹಾಕೊಂಡು ಹೋಗ್ಬೋದು. ಹೀಗಿರೋದ್ರಿಂದ ಜೀನ್ಸ್ ಮೇಲೆ ಹಾಕೊಳ್ಳೋಕ್ಕೂ ಚೆನ್ನಾಗಿದೆ. ಇದಕ್ಕೂ ಜಿಪ್ ಇದೆ, ಮುಂದೆ ಜಿಪ್ ಇದೆ. ಇದಕ್ಕೆ ಪಾಕೆಟ್ ಇಲ್ಲ. ಇದಕ್ಕೆ ಮೇಲ್ಗಡೆ ಏನು ಹೇಳ್ತಾರೆ, ಕ್ಯಾಪ್ ತರದಿಲ್ಲ, ಫುಲ್ ನೆಕ್ವರೆಗೂ ಬರುತ್ತೆ. ಹಾಗೆ ಇದೇ ತರದ್ದು ಪ್ಯಾಂಟ್ ಹೋಗಿದೆ ಪ್ರಿಯನ್ ಹತ್ರ. ಏನ್ ಪ್ಯಾಂಟ್ ಅಂತ ಹೇಳ್ತಾರೆ ಪ್ರಿಯ ಅದಕ್ಕೆ? ಟ್ರ್ಯಾಕ್ ಪ್ಯಾಂಟ್. ಸೇಮ್ ಇದೇ ತರದೊಂದು ಟ್ರ್ಯಾಕ್ ಪ್ಯಾಂಟ್ ಇದೆ, ಅದಕ್ಕೆ ಮ್ಯಾಚ್ ಆಗೋ ತರನೇ ಇದೆ ಇದನ್ನು. ಸೊ ಯೂಶಲಿ ಕಾಲೇಜ್ ಕೂಡ ಹಾಕೊಂಡು ಹೋಗ್ಬೋದು. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ನಾನು ಇವಾಗ ತೋರಿಸಿರುವಂಥ ಎಲ್ಲ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ಕಾಟನ್ ಸ್ವೆಟ್ ಶರ್ಟ್ ಅಂತಾನೆ ಹೇಳ್ತಾರೆ. ಇದು ಸೈಜ್ ನಿಂದು ಏನಮ್ಮ ಸೈಜ್ ಇದು? ಲಿಂಕ್ ಇದೆ, ಲಿಂಕ್ ಮೂಲಕ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಪ್ರತಿಯೊಂದು ಎಲ್ಲ ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ಸೊ ಇದ್ರ ಲಿಂಕ್ ಮೂಲಕ ಪ್ರೈಸ್ ಮತ್ತು ಸೈಜ್ ಎಲ್ಲನೂ ನಿಮಗೆ ಸಿಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ಮರೂನ್ ಇದೆ, ಗ್ರೀನ್ ಇದೆ, ಹಾಗೆ ಇದು ಬ್ಲ್ಯಾಕ್. ಸೊ ಪ್ರೀನ್ ಹತ್ರ ಬ್ಲ್ಯಾಕ್ ಇದ್ದಿದ್ದರಿಂದ, ಪ್ಯಾಂಟ್ ಇದ್ದಿದ್ದರಿಂದ ಬ್ಲ್ಯಾಕ್ ಪ್ಯಾಂಟ್ಗೆ ಸೂಟ್ ಆಗೋ ಥರದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಇದು ಕೂಡ ಇನ್ನೊಂದು ಸ್ವೆಟ್ ಶರ್ಟ್, ಮತ್ತು ಹುಡಿ ಸ್ವೆಟ್ ಶರ್ಟ್ ಅಂತನಾ? ಇದು ಹಸ್ಬೆಂಡ್ಗೆ ಅಂತ ತರಿಸ್ಕೊಂಡಿದ್ದು. ಅವ್ರದ್ದು ಕೂಡ ಇದೆ. ಫಸ್ಟ್ ಟೈಮ್ ಈ ಥರದೊಂದು ಸ್ವೆಟ್ ಶರ್ಟ್ ಹಾಕೋತಾ ಇರೋದು. ಹುಡಿ ಸ್ವೆಟ್ ಶರ್ಟ್ ಅಂತ ಹೇಳ್ತಾರಂತೆ. ಇದಕ್ಕೆ ಮುಂದೆ ಪಾಕೆಟ್ಸ್ ಇದೆ, ಅದಕ್ಕೆಲ್ಲ ಪಾಕೆಟ್ಸ್ ಇಲ್ಲ. ಗಂಡು ಮಕ್ಳದಕ್ಕೆಲ್ಲ ಪಾಕೆಟ್ಸ್ ಬರುತ್ತೆ ಫ್ರಂಟ್ ಅಲ್ಲಿ. ಹಾಗೆ ಫುಲ್ ಸ್ಲೀವ್ ಮೆಟೀರಿಯಲ್ ಎಲ್ಲಾನು ಸೇಮ್ ಮೆಟೀರಿಯಲ್. ಒಳಗಡೆ ಎಲ್ಲ ಉಲ್ಲನ್ ತರ ಇದೆ, ಮೇಲ್ಗಡೆ ಕಾಟನ್ ಮೆಟೀರಿಯಲ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ ಈ ತರ ಟೋಪಿ ತರ ಬರುತ್ತೆ, ಹಾಗೆ ಟೈ ಮಾಡ್ಲಿಕ್ಕೆ ಬರುತ್ತೆ, ಮುಂದೆ ಜಿಪ್ ಇದೆ. ಇದೊಂದು
ಇದು ಹಸ್ಬೆಂಡ್ಗೆ ಅಂತ. ಹರ್ಷ ಹತ್ರ ಈಗಾಗಲೇ ಸುಮಾರು 3-4 ಅವನ ಹತ್ರ ಇದೇ ಥರ ಸೇಮ್ ಏನು ಹೇಳ್ತಾರೆ ಹುಡಿಗಿನ ಥರ ಸ್ವೆಟ್ ಶರ್ಟ್ ಅಂತಾರ ಅಥವಾ ಪುಲೋವರ್ ಅಂತಾರಲ್ವಾ, ಪುಲೋವರ್ ಅಂತಾರೆ. ಸೊ ಅವನ ಹತ್ರ ಇತ್ತು. ಸೊ ಹಾಗಾಗಿ ಇದು ಹಸ್ಬೆಂಡ್ಗೆ ಅಂತ ಈ ಸತಿ ಬೈ ಮಾಡಿದೆ. ಹಾಗೆ ಅದಕ್ಕಿಂತ ಮುಖ್ಯವಾಗಿ ನಂತರ ತರಿಸಿರೋದು ಸಾಕ್ಸ್. 4 ಸೆಟ್ ಇರೋಂಥ ಸಾಕ್ಸ್ ತರಿಸಿದ್ದೀನಿ. ಇದು ಕೂಡ ಕಾಟನ್, ಏನು ಹೇಳ್ತಾರೆ ಇದಕ್ಕೆ ಟರ್ಕಿ ಟವಲ್ ಹೆಂಗಿರುತ್ತಲ್ಲ ಅದೇ ಥರ ಮೆಟೀರಿಯಲ್ ಇದೆ. ಕಾಟನ್ ಮೆಟೀರಿಯಲ್, ಸ್ವಲ್ಪ ಬೆಚ್ಚಗಿರುವಂಥ ಕಾಟನ್ ಮೆಟೀರಿಯಲ್ ಅದೇ. ಈ ಥರ ಸ್ವಲ್ಪ ದಪ್ಪ ಇರುವಂಥ ಕಾಟನ್ ಆದರೆ ನಮಗೆ ಬೇಗ ಇದು ಸಾಕ್ಸ್ ಲೂಸ್ ಅನ್ಸಲ್ಲ, ತುಂಬ ವರ್ಷ ಯೂಸ್ ಮಾಡ್ಬೋದು. ಸಾಕ್ಸ್ ಅಂತಂದ್ರೆ ಸ್ವಲ್ಪ ದಪ್ಪಗಿದ್ರೆ ನಮಗೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ. ತುಂಬಾ ತೆಳ್ಳಗಿರುವಂಥ ಸಾಕ್ಸ್ ಏನಾಗುತ್ತೆ ಬೇಗ ಸ್ಮೆಲ್ ಕೂಡ ಬರುತ್ತೆ. ಈ ತರ ಕಾಟನ್ ಮೆಟೀರಿಯಲ್ ಆದ್ರೆ ತುಂಬಾ ವರ್ಷ ಬಾಳಿಕೆ ಬರೋದಷ್ಟೇ ಇಲ್ಲ, ಇದು ವಿಂಟರ್ ಸೀಸನ್ ಅಲ್ಲಿ ಮನೆ ಒಳಗಡೆನೂ ಹಾಕೋಬಹುದು, ಶೂ ಕೂಡ ಹಾಕೊಂಡು ಹೋಗ್ಬೋದು. ಸೊ ಎಲ್ಲ ಟೈಮಲ್ಲೂ ಈ ತರದನ್ನ ವೇರ್ ಮಾಡ್ಬೋದು. ಇದನ್ನ ಟರ್ಕಿ ಟವಲ್ ಹೆಂಗಿರುತ್ತಲ್ಲ ಆ ತರ ಟರ್ಕಿ ಟವಲ್ ಹೆಂಗಿರುತ್ತಲ್ಲ ಆ ತರ ಒಂದು ಕಾಟನ್ ಮೆಟೀರಿಯಲ್ ಇದು. ಸೊ ತುಂಬಾನೇ ದಪ್ಪ ಇರುವಂತ ಕಾಟನ್. ಹಾಗೆ ಏನಂತ ಏನ್ ಹೇಳ್ತಾರೆ, ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಸಾಕ್ಸ್ ಅದೆಲ್ಲ ಬೇಗನೆ ಲೂಸ್ ಆಗುತ್ತೆ. ಕೆಲವು ಮೇಲ್ಗಡೆ ಇರುವಂತ ಈ ಎಲಾಸ್ಟಿಕ್ ಬೇಗ ಲೂಸ್ ಆಗುತ್ತೆ, ಹಾಕೊಂಡಿರೋ ಸಾಕ್ಸ್ ಹಂಗೆ ಉದುರೋಗ್ತಿರುತ್ತೆ. ಸೊ ಈ ತರ ಇರೋದು ಇದು ಇಲ್ಲಿವರೆಗೂ ಇಲಾಸ್ಟಿಕ್ ಇರುತ್ತೆ, ಟೈಟ್ ಆಗಿ ಕೂತ್ಕೊಳತ್ತೆ, ಜೊತೆಗೆ ಕಾಟನ್ ಆಗಿರೋದ್ರಿಂದ ಜೊತೆಗೆ ಬೆಚ್ಚಗೂ ಇರುತ್ತೆ ಕಾಲ್ಗೆ. ಇದು ಶೂಗೂ ಹಾಕೋಬಹುದು, ಮನೇಲೂ ಹಾಕೋಬಹುದು. ಸ್ವಲ್ಪ ದಪ್ಪ ಮೆಟೀರಿಯಲ್ ಬೈ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ನಾನು ತೋರಿಸಿದ್ದು ಇದು ಲಾಸ್ಟ್ ಪ್ರಾಡಕ್ಟ್, ನನಗೆ ತುಂಬಾ ಇಷ್ಟ ಆದಂಥ ಪ್ರಾಡಕ್ಟ್. ಈ ಸ್ಟಾಲ್ ನನಗೆ ತುಂಬಾ ಇಷ್ಟ ಆಯ್ತು. ಕಲರ್ ಕೂಡ ಇದ್ರಲ್ಲಿ ಕಲರ್ಸ್ ಬೇರೆ ಬೇರೆ ಸಾಕಷ್ಟು ಕಲರ್ಸ್ ಅಲ್ಲಿ ಇದೆ. ನಾನು ಇದು ತರಿಸ್ಕೊಂಡಿದ್ದು ಕೂಡ ಅಮೆಝಾನ್ ಅಲ್ಲಿ. ಇದರಲ್ಲಿ ಏನಂತಂದ್ರೆ ನಾನು ತುಂಬಾ ಹಳೇದು, ಇದು ನಾನು ಆಗ್ಲೇ ತರಿಸಿ ಸುಮಾರು ಒಂದು 5-6 ವರ್ಷದ ಮೇಲೆ ಆಗಿದೆ. ಇದರಲ್ಲಿ ನಮಗೆ ಸೆಟ್ ಆಫ್ 5 ಸಿಗ್ತಾ ಇತ್ತು, ಅವಾಗ ಆಫರ್ ಕೂಡ ಇತ್ತು ಅವಾಗ್ಲೂ ಕೂಡ ಅಮೆಝಾನ್ ಅಲ್ಲಿ. ಆದ್ರೆ ಬಟ್ಟೆಗೆ ಹೋಲಿಸ್ಕೊಂಡ್ರೆ ಮೆಟೀರಿಯಲ್ ಇದು ಸ್ವಲ್ಪ ತೆಳ್ಳಗಿದೆ, ಜೊತೆಗೆ ಏನಾದ್ರು ಸಿಕ್ಕಾಕೊಂತು ಅಂತಂದ್ರೆ ಹಿಂಗೆ ದಾರ ಕಿತ್ಕೊಂಡ್ ಬರುತ್ತೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಎಷ್ಟೋ ಸತಿ ಕುರ್ತೀಸ್ಗೂ ಕೂಡ ಸೈಡಲ್ಲಿ ಹೀಗೆ ಹಾಕೊಂಡು ಹೋಗಿದ್ದೀನಿ. ಇದರಲ್ಲಿ 5 ಕಲರ್ ಸಿಗ್ತಾ ಇತ್ತು. ನಮ್ಗೆ ದುಪ್ಪಟ್ಟ ತರನೇ ವೇರ್ ಮಾಡ್ಬೋದು. ನಂಗೆ ತುಂಬಾ ಇಷ್ಟ ಆಗಿತ್ತು, ಹಾಗಾಗಿ ಅದೇ ತರದನ್ನೇ ಹುಡುಕ್ತಾ ಇದ್ದಾಗ ನನಗೆ ಸಿಕ್ಕಿದ್ದು ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಪ್ಲೈನ್ ಇದೆ ಮಧ್ಯದಲ್ಲಿ, ಇದರಲ್ಲಿ ಹೆಂಗೆ ಅಂತಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಪೂರ್ತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ನಮ್ಗೆ ಸ್ಟಾಲ್ ತರ ಸ್ಟಾಲ್ ತರ ಹಾಗೆ ದುಪ್ಪಟ್ಟ ತರ ಕೂಡ ಉಪಯೋಗಿಸ್ಕೋಬಹುದು. ಸೀರೆ ಹಾಕೊಂಡ ಕೂಡ ಒಂದ್ ಸೈಡ್ ಅಲ್ಲಿ ನಾವು ಏನೋ ಸೆರ್ಗ್ ಹಾಕೊಂಡಿರ್ತೀವಿ, ಇನ್ನೊಂದ್ ಸೈಡ್ಗೆ ಇದನ್ನ ಹಾಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ದುಪ್ಪಟ್ಟ, ಯಾವುದೇ ಒಂದು ಕುರ್ತಾ ಮೇಲಾಗ್ಲಿ ಎಲ್ಲಾದ್ರ ಮೇಲೂ ಸೂಟ್ ಆಗುತ್ತೆ. ಇದು ಒದ್ಸ್ಕೊಳಕ್ ಮಾತ್ರ ಅಲ್ಲ, ಹೊರಗಡೆ ನಾವು ಯಾವುದೇ ಡ್ರೆಸ್ ಪ್ಲೈನ್ ಯಾವ್ದಾದ್ರು ಒಂದು ಡ್ರೆಸ್ ಹಾಕೊಂಡಾಗ ಇದು ಒಂದು ಹಾಕೊಂಡ್ರೆ ಸಾಕು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ನಾನಿನ್ನೂ ತರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು. ಇದು ನನ್ನ ಕೈ ತಪ್ಪು ಹೋಗೋದಕ್ಕೂ ಮುಂಚೆನೆ ಒಂದು ತರಿಸಿದೆ. ಇನ್ನೊಂದು ಪಿಂಕ್ ಕಲರ್ ಒಂದು ನೋಡಿದ್ದೆ, ಅದು ಸೋಲ್ಡ್ ಔಟ್ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು. ಇದು ಮಾತ್ರ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿರುವಂಥ ಎಂಬ್ರಾಯ್ಡ್ರಿ ವರ್ಕ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಬಟ್ಟೆ. ನನಗೆ ತುಂಬಾ ಇಷ್ಟ ಆದಂಥ, ಇದಿಷ್ಟರಲ್ಲಿ ತುಂಬಾ ಇಷ್ಟ ಆದಂಥ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಕೆಳಗಡೆ ಈ ತರ ಇದೆ, ಕುಚ್ ತರ. ಹಾಗೆ ಲೆಂತ್ ಹೇಳೋದಾದ್ರೆ 2 ಮೀಟರ್ ಇದೆ. ಇದು ಆರಾಮಾಗಿ ನಾವು ದುಪ್ಪಟ್ಟ ಹೆಂಗೆ ಯೂಸ್ ಮಾಡ್ತೀವಲ್ಲ ಹಂಗೇನೆ ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಈ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಮೆಝಾನ್ ವಾರ್ಡ್ ಆಫ್ ರಿಫ್ರೆಶ್ ಸೇಲ್ ನಡೀತಾ ಇದೆ. ಈ ಟೈಮಲ್ಲಿ ನೀವು ತಗೊಂಡ್ರೆ 50 to 80% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಹಾಗೆ ಈ ಎಲ್ಲ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂದು ಗುಡ್ ನ್ಯೂಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗುಡ್ ನ್ಯೂಸ್ ಏನಂತಂದ್ರೆ ಪ್ರೀದು ರಿಸಲ್ಟ್ ಬಂತು. ಮೊನ್ನೆ 1 ಸೆಮಿಸ್ಟರ್ದು ಬಂದಿತ್ತು, 2nd ಸೆಮಿಸ್ಟರ್ ಬಂದಿತ್ತು, ಇವತ್ತು 1st ಸೆಮಿಸ್ಟರ್ ಬಂತು. ಸೊ 2 ಸೆಮಿಸ್ಟರ್ದು ಬ್ಯಾಕ್ ಟು ಬ್ಯಾಕ್ ಬಂತು. ತುಂಬಾ ಖುಷಿ ಆಯ್ತು. ಜೊತೆಗೆ ಇವತ್ತು ಬೆಳಗ್ಗೆ ತಾನೇ ಡಿಸ್ಟಿಂಕ್ಷನ್ ಅಲ್ಲಿ ರಿಸಲ್ಟ್ ಬಂದಿದೆ. ಖುಷಿ ಆಯ್ತು. ಬಟ್ ಪ್ರಿಯಾಂಕ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವಳಿಗೆ ಬೇಕಾದಷ್ಟು ಮಾರ್ಕ್ಸ್ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ ಈ ಸತಿ ಚೆನ್ನಾಗಿ ಮಾಡು ಅಂತ. ಹಾಗೆ ಬೆಳಗ್ಗೆ ತಾನೇ ನಾನು ನಿಮ್ಗೆ ತೋರಿಸಿದೆ, ಪ್ರಿಯಾ ಮಾಡಿರುವಂತ ಎಲ್ಲ ಸ್ಟಡ್ಸ್ ನೋಡಿದ್ರ, ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಟೈಮ್ ಸಿಕ್ದಾಗ ಒಂದೊಂದು ಮಾಡ್ಕೊಡ್ತಾ ಹತ್ರ ನಂಗೆ ಅಂತ ಅನ್ಕೊಂಡಿದೀನಿ. ಹಾಗೆ ಇದು ಮುಖ್ಯವಾಗಿ ಗುಡ್ ನ್ಯೂಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಬ್ಲಾಗ್ ಎಂಡ್ ಅಲ್ಲಿ ಈ ಒಂದು ಗುಡ್ ನ್ಯೂಸ್ ನ ಶೇರ್ ಮಾಡಿದೀನಿ. ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ, ಅದನ್ನ ನಾಳೆ ನಾನು ನಿಮ್ಗೆ ಈ ವ್ಲಾಗ್ ನ ಖುಷಿಯಾಗಿ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಈ ಗುಡ್ ನ್ಯೂಸ್ ಜೊತೆಗೆ ಇವತ್ತಿನ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಒಂದು ಬ್ಯಾಡ್ ನ್ಯೂಸ್, ಅದನ್ನ ಇವತ್ತು ನಾನು ಶೇರ್ ಮಾಡಕ್ಕೆ ಇಷ್ಟಪಡಲ್ಲ. ನಾಳೆ ವ್ಲಾಗ್ ಅಲ್ಲಿ ಅದನ್ನ ನನ್ನ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಮತ್ತೊಂದು ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.